ಮನೆ ಹತ್ರನೇ ಒಂದು ಆಫ್ ರೋಡ್ ಸಣ್ಣದಾಗಿ ಇದಲ್ಲ, ಇನ್ನೊಂದು ಇಲ್ಲಿ ಮೆಟ್ಲಿದೆ ಅದನ್ನ ಹತ್ತಿಸೋಣ ಅಂತ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ವಿಡಿಯೋ ಬಂದು ಪಾರ್ವತಮ್ಮ ಬೆಟ್ಟ. ಸುಮ್ಮನೆ ನಾನು ನನ್ನ ಫ್ರೆಂಡು ಬಾರೋ ಬಾರೋ. ಈಗ ಟೈಮ್ ಬಂದು 12 ಗಂಟೆ ಆಗಿದೆ. ಎಷ್ಟೊತ್ತಂಗ ಮಳೆ ಇತ್ತು, ಇವಾಗ ಬಿಟ್ಟಿದೆ, ಅದಕ್ಕೆ ಇವಾಗ ಹೊರಟು. ಜಾಕೆಟ್ ಏನೂ ಇಲ್ಲ ಇವತ್ತು, ಇಲ್ಲೇ 30 ಕಿಲೋಮೀಟರ್ ರೈಡ್ ಅಲ್ವಾ, ಹಂಗಾಗಿ ಜಾಕೆಟ್ ಏನೂ ಹಾಕಿಲ್ಲ. ಈ ಸತಿ ಡ್ರೋನು, ಇನ್ಸ್ಟಾ, ಗೋಪ್ರೋ 3 ಇದೆ ಕ್ಯಾಮ್ರಾ. ನೋಡೋಣ, ಡ್ರೋನಲ್ಲಿ ಒಂದೊಳ್ಳೆ ವೀಡಿಯೋ ಮಾಡೋಣ. ಮಳೆ ಇಲ್ಲ ಅಂದರೆ ಪಕ್ಕ ಡ್ರೋನ್ ವೀಡಿಯೋಸು, ಮಳೆ ಬಂದರೆ ಡ್ರೋನ್ ವೀಡಿಯೋಸ್ ಇರೋಲ್ಲ. ಇನ್ಸ್ಟಾ 360 ಓನ್ಲಿ. ಆವಾಗಲೇ ಹೊರಡೋಣ ಅಂದ್ಕೊಂಡೆ, ಮಳೆ ಬರ್ತಿತ್ತಲ್ಲ, ಸುಮ್ಮನೆ ಗೋಪ್ರನೂ ಹಾಕೋಕ್ಕಾಗಲ್ಲ, ಇಲ್ಲೇ ಹತ್ರ ಅಲ್ವಾ, ಅದಕ್ಕೆ ಆರಾಮಾಗಿ ಹೊರಡೋಣ ಅಂತ ಸುಮ್ಮನೆ ಅದೇ. ಕರೆಕ್ಟಾಗಿ ಹಾಸನಿಂದ 33 ಕಿಲೋಮೀಟ್ರ್ ಆಗುತ್ತೆ ಸಕಲೇಶ್ಪುರ ರೂಟು. ಆ ಕಡೆ ಸೈಡ್ ಮಳೆ ಇಲ್ಲ ಅನಿಸುತ್ತೆ, ವೆದರ್ ನೋಡಿದ್ರೇ ಗೊತ್ತಾಗ್ತಾ ಇದೆ. ಮಳೆ ಇರಬೇಕು. ನಾವು ಹೋಗೋ ಜಾಗಕ್ಕೆ ಮಳೆ ಇಲ್ಲ ಅನಿಸುತ್ತೆ. ನಾನು ವೆದರ್ ರಿಪೋರ್ಟ್ ನೋಡಿದ ಪ್ರಕಾರ ಅಲ್ಲಿ ಮಳೆ ಇರಲಿಲ್ಲ. ಇಲ್ಲಿಂದ ಒಂದು 25-27 ಕಿಲೋಮೀಟ್ರ್ ಇದೆ. ನಾವು ಸಕಲೇಶ್ಪುರ ತನಕ ಹೋಗಂಗಿಲ್ಲ. ಸಕಲೇಶ್ಪುರದ ಹಿಂದೆನೇ ಒಂದು ಲೆಫ್ಟಿಗೆ ಟರ್ನ್ ಬರುತ್ತೆ, ಪಾಳ್ಯ ಹತ್ರನ ಎಲ್ಲೋ ಬರುತ್ತೆ, ಅದು ಎಕ್ಸಾಕ್ಟ್ ಗೊತ್ತಿಲ್ಲ. ತುಂಬ ವರ್ಷ ಆಯಿತು ಹೋಗಿ, ತುಂಬ ವರ್ಷಗಳ ನಂತರ ಮತ್ತೆ ಪಯಣ ಆ ಕಡೆಗೆ. ನೋಡೋಣ, ಮ್ಯಾಪ್ ಹಾಕೋತೀನಿ. ಫ್ರೆಂಡ್ ಇದ್ದಾನಲ್ಲ ಹಿಂದೆ, ಅವನಿಗೆ ಮ್ಯಾಪ್ ಹಾಕೋಕ್ಕೆ ಹೇಳ್ತೀನಿ, ನಾನೇನು ಹಾಕೋಣಲ್ಲ. ನಾನು ಆರಾಮಾಗಿ ಗಾಡಿ ಓಡಿಸ್ಕೊಡ್ತೀನಿ. ಇವತ್ತು ಹೆಲ್ಮೆಟ್ ಒಳಗೆ ಬಾಲಕ್ಲವ ಹಾಕಿಲ್ವಲ್ಲ, ಕೂದಲೆಲ್ಲ ಹಾರಾಡ್ತಿದೆ, ಮುಂದೆ ಕಣ್ಣಿಗೆ ಹೊಡಿತಿದೆ. ಬಾಲಕ್ಲವ ಹಾಕಿದ್ರೆ ಫುಲ್ ಕಂಫರ್ಟೇಬಲ್ ಹೆಲ್ಮೆಟ್, ಇಲ್ಲ ಒಂಥರ ಇರಿಟೇಷನ್ ಆಗುತ್ತೆ ಸ್ವೆಟ್ಟಿಗೆ ಹೋದಕ್ಕೂ. ಜಸ್ಟ್ 450 ರೂಪಾಯಿ ಪೆಟ್ರೋಲ್ ಹಾಕಿಸ್ಕೊಬಂದೆ. 125 TT ತೋರಿಸ್ತಿದೆ ರೇಂಜು. ನಾವು ತುಂಬ ವಾರದಿಂದ ಅನ್ಕೋತಿದ್ದೀನಿ ಗವಿಬೆಟ್ಟಕ್ಕೆ ಹೋಗಬೇಕು ಅಂತ. ಅದು ಎಕ್ಸ್ಟ್ರೀಮ್ ಆಫ್ ರೋಡ್ ಇದೆ, ಸುಮಾರು ಒಂದು 5-6 ಕಿಲೋಮೀಟ್ರು ಹೋಗೋಣ ಅನ್ಕೋತಿದ್ದೀನಿ, ಬಟ್ ಆಗ್ತಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಆದಷ್ಟು ಬೇಗ ಹೋಗಿ ಬರ್ಬೇಕು ಅಲ್ಲಿಗೆ, ಇಲ್ಲ ವೀಕ್ ಮಿಡ್ಲಲ್ಲಾದ್ರೂ ಹೋಗಬೇಕು. ಒಳ್ಳೆ ಸಕ್ಕತ್ತಾಗಿದೆ ಗವಿಬೆಟ್ಟ. ಎಕ್ಸ್ಟ್ರೀಮ್ ಅಂದರೆ ಎಕ್ಸ್ಟ್ರೀಮ್ ಆಫ್ ರೋಡ್ ಆಗಿಬಿಟ್ಟಿದೆ ಅದು. ಮಳೆ ಬಂದು ಜೀಪ್ ಅವ್ರ ಗಾಡಿನ ಹೊಡೆದು ಎಕ್ಸ್ಟ್ರೀಮ್ ಲೆವೆಲಲ್ಲಿ ಆಗಿಬಿಟ್ಟಿದೆ. ಹೋಗಿ ಟ್ರೈ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ, ಬಟ್ ಆಗ್ತಿಲ್ಲ. ನೋಡಮ್ಮ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಹೋಗ್ತೀನಿ ಒಂದು ವಾರದಲ್ಲಿ. ನಾವೀಗ ಬೈರಾಪುರ ದಾಟಾಯಿತು. ಕ್ಯಾಮ್ರಾ ಸ್ವಲ್ಪ 2 ಸೆಕೆಂಡ್ ಲೇಟಾಗಿ ಆನ್ ಮಾಡಿದೆ, ಇಲ್ಲಾಂದರೆ ಬೆಟ್ಟ ಕಾಣಿಸೋದು ಇಲ್ಲಿಂದನೇ. ಮಳೆ ಈಗ ಲೈಟಾಗಿ ಬಂದೋಗಿದೆ, ಒಂದೊಳ್ಳೆ ತಂಪು ವೆದರ್ ಕೊಟ್ಟೋಗಿದೆ. ಮಳೆ ಬರಬಾರ್ದು ಅಂತ ಆವಾಗಲಿಂದ ಬೇಡ್ಕೋತಿದ್ದೀನಿ, ಮಳೆ ಬರೆದವರೆ ಸಾಕು. ಬಂದಿದ್ದು ಯೂಸ್ ಆಗಿಲ್ಲ ಅಂದರೆ ಬೇಜಾರಾಗ್ಬಿಡುತ್ತೆ. ಸೊ ಹಂಗಾಗಿ ಮಗ್ಗೆ ಅಂತ ಬೋರ್ಡ್ ಇದೆಯಲ್ಲ, ಇಲ್ಲಿ ಲೆಫ್ಟ್ ತಗೋಬೇಕು. ಇಲ್ಲಿಂದ ಒಂದು 5-6 ಕಿಲೋಮೀಟ್ರ್ ಮೇಲಾಗುತ್ತೆ. ಒಳ್ಳೆ ಕಾಫಿ ತೊಟ್ಟ ಸ್ಮೆಲ್ಲು ಹೆಂಗೆ ಬರ್ತಿದೆ ಅಂದರೆ ಕಾಫಿದು, ಆಹಾ ಸ್ವರ್ಗ. ಅಣ್ಣ ಪಾರ್ವತಮ್ಮ ಬೆಟ್ಟ ಹಿಂಗೆ ಅಲ್ವಾ? ಈಗ ಒಂದು ಸಣ್ಣ ಆಫ್ ರೋಡ್ ಸಿಕ್ಕಿದೆ. ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಇದೆ ಅಂತೆ.
ಇದೆ ಬೆಟ್ಟ, ಅಲ್ಲಿ ಮುಂದೆ ಮೇಲಿದೆ ದೇವಸ್ಥಾನ. ಇಲ್ಲಿಂದ ಫುಲ್ ಟಾಪು ಬೆಟ್ಟ. ಬೈಕ್ ಹತ್ತಿಸೋಣ. ಕಾರೆಲ್ಲ ಹೋಗುತ್ತೆ ಆರಾಮಾಗಿ. ಸ್ವಲ್ಪ ಸ್ಟೀಪ್ ಜಾಸ್ತಿ ಇದೆ, ಆದರೆ ಗಾಡಿಗಳು ಹತ್ತುತ್ತೆ ಆರಾಮಾಗಿ. ಕಾರು ಎಲ್ಲ ಹತ್ತುತ್ತೆ. ಮಳೆ ಬಂದು ನಿಂತಿದೆ, ನೀರು ಹರಿತಿದೆಯಲ್ಲ, ಒಳ್ಳೆ ಸಕ್ಕತ್ತಾಗಿರುತ್ತೆ. ಈಗ ಇಲ್ಲಿ ತನಕ ಕಾರ್ಗಳು ಬರುತ್ತೆ, ಇಲ್ಲಿಂದ ಮುಂದೆ ಬೈಕಲ್ಲಿ ಮಾತ್ರ ಹೋಗೋಕ್ಕಾಗೋದು. ಹತ್ತಿಸೋಣ. ಇಂಥ ರೋಡೇ ನಮಗೂ ಬೇಕಾಗಿದ್ದು. ನಮ್ಮದೇನು ಈಸಿಯಾಗಿ ಹೋಗುತ್ತೆ. ಇಳಿಯಪ್ಪ ಮಗು. ತಡೆಯ ಸುಸ್ತಾಗೋಯ್ತೆ. ಫೈನಲಿ ಆನ್ ಹಾಫ್ ಆಫ್ ದಿ ಟಾಪ್. ಅದೊಂದು ಬೆಟ್ಟ ಸಕ್ಕತ್ತಾಗಿದೆ ಒಳ್ಳೆ. ಫೈನಲಿ ಇಲ್ಲಿ ತನಕ ತಂದಿದ್ದೀವಿ. ಇದು ಅರ್ಧ, ಇನ್ನರ್ಧ ಅಲ್ಲಿದೆ. ಅಲ್ಲಿಗೂ ಹೋಗೋಣ. ನಮ್ಮ ಫ್ರೆಂಡ್ ಬರಲಿ, ನಡ್ಕೊ ಬರ್ತಾವನು ಪಾಪ. ಇದು ಹೊಸ್ದಾಗಿ ಹಾಕ್ಸಿದ್ದು, ಬಟ್ ಇದು ಎಕ್ಸ್ಟೆಂಡರ್ ಬರುತ್ತೆ. ಇಲ್ಲಿಗೆ 2 ನಟ್ಟು ಬರುತ್ತೆ, 4 ನಟ್ಟು. ಇಷ್ಟು ಅಗಲ ಮಾಡ್ಕೋಬೋದು. ಬಟ್ ಅವೆರಡು ಎಕ್ಸ್ಟೆಂಡರ್ ಪ್ಲೇಟ್ನ ತೆಗ್ದಿದ್ದೀನಿ. ಇದು ಯೂನಿವರ್ಸಲ್ ಪ್ಲೇಟ್. ಇದು ನಾನೇ ಫಿಟ್ ಮಾಡ್ಕೊಂಡ್ರೆ ತಂದು 900 1000 ಇದೆ ಅಷ್ಟೇ. ಇದು ಟಾಪ್ ಬಾಕ್ಸ್ ಹಾಕೋಕ್ಕೆ ಫುಲ್ ಸ್ಟಡಿ ಇದೆ ಸದ್ಯಕ್ಕೆ. ಈಗ ಈ 2 ನಟ್ಟಲ್ಲೇ ಇಲ್ಲಿಗೆ ಇನ್ನು 2 ನಟ್ಟು ಹಾಕಬೇಕು, ಸರಿಯಾಗುತ್ತೆ. ಇದ್ರ ಮೇಲೆ ಟಾಪ್ ಬಾಕ್ಸಿಂದ ರ್ಯಾಕ್ ಹಾಕಿ ಟಾಪ್ ಬಾಕ್ಸ್ ಹಾಕಿದ್ರೆ ಕರೆಕ್ಟಾಗುತ್ತೆ ಅಂತ. ಫೈನಲ್ ಇಲ್ಲಿ ತನಕ ಬಂದಿದ್ದೀವಿ. ಒಂದು ಒಳ್ಳೆ ಫೋಟೋ ಶೂಟ್ ಮಾಡೋಣ. ಒಳ್ಳೆ ಫಾಗ್ ಕವರ್ ಆಗ್ತಿದೆ ಕಡೆ ಸಕಲೇಶ್ಪುರದ ಕಡೆ. ಟಾಪಲ್ಲಿ ಸಕ್ಕತ್ತಾಗಿರುತ್ತೆ ನೋಡೋಕ್ಕೆ. ಈಗ ಟೈರು ಫ್ಲ್ಯಾಟ್ ಆಗಿರೋದ್ರಿಂದ ಎಳೆದಾಡುತ್ತೆ, ರೋಲ್ ಹೊಡೆಯುತ್ತೆ. ಅದು ಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ. ಡಬಲ್ ಕೂತ್ರಂತೂ ಸಖತ್ ಜಾರಾಡುತ್ತೆ. ಸೋಲೋ ಆದರೆ ಏನಾಗಲ್ಲ. ಅಷ್ಟೊಂದು ಹಿಂದೆ ವೆಯ್ಟ್ ಬೀರಲ್ಲವಲ್ಲ, ಆರಾಮಾಗಿ ಗಾಡಿ ಎದೊಳುತ್ತೆ.
ಡ್ರೋನ್ ಹಾರ್ಸೋಣ ಅಂದರೆ ಹೆವಿ ಗಾಳಿ ಇರೋದ್ರಿಂದ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಸಖತ್ ಗಾಳಿ ಇದೆ, ಸ್ವಲ್ಪ ಕ್ಲಿಯರ್ ಆಗಲಿ ಮೋಡ, ಗಾಳಿ ಕಮ್ಮಿ ಆಗಲಿ ಹಾರ್ಸೋಣ. ಫಾಗ್ ಕವರ್ ಆಗಿಬಿಟ್ಟಿದೆ, ಒಂದು ಕಡೆ ಫುಲ್ ಫಾಗ್ ಕವರ್ ಆಗಿದೆ, ಫುಲ್ ಅಂದರೆ ಫುಲ್ ಫಾಗು. ಇಷ್ಟೊಂದಾಗ ಕ್ಲಿಯರ್ ಇತ್ತಲ್ಲ, ಈಗ ಫುಲ್ ಕವರ್ ಆಗಿದೆ, ಸಖತ್ತಾಗಿದೆ. ಈಗಂತೂ ಇದನ್ನು ಏನಂದ್ರೆ ಏನು ಕಾಣಿಸಿಲ್ಲ ಯಾವ ಸೈಡ್. ಬಟ್ ಆ ಕಡೆ ಸೈಡಿಂದ ಕ್ಲಿಯರ್ ಆಗ್ತಾ ಇದೆ ಸ್ವಲ್ಪ. ಈಗ ಹೆಂಗಾಗಿದೆ ಅಂದರೆ ವೆದರು, ಈ ಕಡೆ ಫಾಗು ಬರ್ತಿದೆ, ಈ ಕಡೆ ಬಿಸಿಲು ಬರ್ತಿದೆ ನೋಡಿ. ಇಲ್ಲಿ ಎಲ್ಲ ಥರ ನೋಡ್ತಿದ್ದೀವಿ ವೆದರ್ ಇವತ್ತು. ಈ ವೆದರ್ ಚೆನ್ನಾಗಿದೆ. ಯಾವ ಥರ ಇದೆ ಅಂದರೆ ಮೇಲ್ಗಡೆ ಬಿಸಿಲು, ಕೆಳಗಡೆಯಿಂದ ಫುಲ್ ಫಾಗು, ಒಳ್ಳೆ ಸೈಕಾಗಿದೆ. ಮಳೆ ಬರ್ತಿತ್ತು ಇಷ್ಟ ತನಕ, ಅದಕ್ಕೆ ರೈನ್ ಜಾಕೆಟ್ ಹಾಕೊಂಡೆ. ಈಗ ನೋಡ್ರಿ ಮಳೆನೇ ನಿಲ್ತು ಫುಲ್ಲು. ಈಗ ಫಾಗ್ ಫುಲ್ ಕವರ್ ಆಗಿದೆ, ಆದರೆ ನಿಮಗೆ ದೂರದಲ್ಲಿ ಒಂದು ಬೆಟ್ಟ ಕಾಣುತ್ತೆ. ನಿಮಗೆ ಮತ್ತೆ ಈಗ ಡ್ರೋನಲ್ಲಿ ಸಿಗ್ತೀನಿ. ಫೈನಲಿ ವಿ ಆರ್ ಇನ್ ಡೌನ್. ಚೆನ್ನಾಗಿದೆ ಪ್ಲೇಸು, ಬಟ್ ಹೆವಿ ಸೇಫ್ಟಿ ಹತ್ತಿಸ್ಬೇಕು. ಬಂಡೆ ಮೇಲಲ್ವಾ ಟೈರ್ ಗ್ರಿಪ್ಗಳು ತಾಣಲ್ಲ, ಸ್ವಲ್ಪ ಮಿಸ್ ಆಯಿತು ಅಂದರೆ ಸೀದಾ ಡೌನು. ನನ್ನ ಫ್ರೆಂಡ್ ಬರಲಿ.